ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ 8ನೇ ಅಧ್ಯಾಯ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಮುಂದಿನ ಅಧ್ಯಾಯವನ್ನು ಈಗ ತಿಳಿದುಕೊಳ್ಳೋಣ. ಈ ಕಥೆಯನ್ನು ಸಂಪೂರ್ಣವಾಗಿ ಓದಿ ಮುಗಿಸಬೇಕು ಎಂದರೆ ಪ್ರತಿಲಿಪಿಯಲ್ಲಿ ಓದಬಹುದು. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಶೇರ್ ಮಾಡಿರುತ್ತೇವೆ. ಹಾಗಾದ್ರೆ ಬನ್ನಿ 9ನೇ ಅಧ್ಯಾಯದಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ. ಸುಧಾ ಆಂಟಿ ಮತ್ತು ಅವರ ಮನೆಯವರ ಬಗ್ಗೆ ನಾನೇ ಸುಳ್ಳು ಹೇಳಿ ಇವರ ಕಣ್ಣಲ್ಲಿ ಅವರೆಲ್ಲರೂ ಕೆಟ್ಟವರಾಗೋ ಹಾಗೆ ಮಾಡ್ತಾ ಇದ್ದೀನಿ ಅಂತ ಹುಷಾರಾಗ್ಬಿಟ್ಲು ಬಾಂಧವ್ಯ. ಯಾಕಂದ್ರೆ ಅವಳು ತನ್ನ ಗೆಳೆಯರ ಮುಂದೆ ಅವರ ಬಗ್ಗೆ ಒಳ್ಳೆಯ ಮಾತನ್ನು ಆಡಿರ್ಲಿಲ್ವಲ್ಲ, ಅದಕ್ಕೆ. ಆಗ ಅವಳೇ, ಅಯ್ಯೋ ಅವರು ತುಂಬಾ ಒಳ್ಳೆಯವರು, ನನ್ನ ಮನೆಗೆ ನೀವೆಲ್ಲ ಬಂದು ಹೋದಾಗೆ ಅವರ ಮನೆಗೂ ಬಂದು ಹೋಗ್ತಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಗೆಸ್ ಮಾಡಿ ನಾನೇ ಹಾಗೆ ಹೇಳ್ದೆ ಅಷ್ಟೇ. ನಾನು ಇರೋದಲ್ದೆ ನಿಮ್ಮನ್ನು ಕರ್ಕೊಂಡು ಹೋದ್ರೆ ಸರಿ ಇರೋದಿಲ್ವಲ್ಲ ಅಲ್ವಾ, ಅದಕ್ಕೆ ಅಂತ ಹೇಳಿದ್ಲು. ಆಗ ಸಂತೋಷ್, ಆದ್ರೂ ನೀನು ಅವ್ರ ಮನೇಲಿರೋದು ನನಗೇನೋ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ದ. ಆಗ ನಿತ್ಯ ನಗ್ತಾ, ಅವಳು ಅವ್ರ ಮನೇಲಿರೋದು ಸರಿ ಅನ್ನಿಸ್ಬೇಕಾಗಿರೋದು ಅವಳಿಗೆ ಮತ್ತೆ ಅವಳ ಅಪ್ಪನಿಗೆ. ಅವಳ ವಿಷಯದಲ್ಲೆಲ್ಲ ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತೋರಿಸೋದ್ರಿಂದ ಏನೂ ಯೂಸ್ ಆಗೋದಿಲ್ಲ. ನೀನು ಎಷ್ಟೇ ಟ್ರೈ ಮಾಡಿದ್ರೂ ಅವಳು ನಿನ್ನ ಇಷ್ಟಪಡೋದಿಲ್ಲ ಅಂತ ಹೇಳಿದ್ಲು. ಎಲ್ಲರೂ ಊಟ ಮುಗಿಸಿ ಮತ್ತೆ ಕ್ಲಾಸ್ ರೂಮ್ ಒಳಗಡೆ ಬಂದ್ರು. ಇಂದು ಊಟದ ಸಮಯದಲ್ಲಿ ಲಂಚ್ ಬಾಕ್ಸ್ ನೋಡಿ ಇವರೆಲ್ಲರಿಗೂ ಬಂದಿರೋ ಅನುಮಾನ ಮತ್ತೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಲು ಬಾಂಧವ್ಯ. ಸಂಜೆ ಕ್ಲಾಸ್ ಮುಗಿದ ಮೇಲೆ ಉಲ್ಲಾಸ್ ನನ್ನನ್ನ ಮನೆ ಕರ್ಕೊಂಡು ಹೋಗ್ತಾನೋ ಇಲ್ವೋ ಅಮ್ಮ ಆತಂಕ ಇತ್ತು ಬಾಂಧವ್ಯಳಿಗೆ. ಅವನಿಗೆ ಮೆಸೇಜ್ ಮಾಡಿ, ನನಗೋಸ್ಕರ ಕಾಲೇಜ್ ಮೇನ್ ರೋಡಲ್ಲಿ ವೆಯ್ಟ್ ಮಾಡ್ತಾ ಇರು, ದಯವಿಟ್ಟು ಹೋಗ್ಬೇಡ ಅಂತ ಹೇಳಿದ್ಲು. ಅವನು ಏನೂ ರಿಪ್ಲೈ ಕೊಡದೇ ಇರೋದನ್ನ ನೋಡಿ ಕಾಲ್ ಸಹ ಮಾಡಿದ್ಲು. ಕ್ಲಾಸ್ ರೂಮ್ನಲ್ಲಿ ಕುಳಿತಿದ್ದ ಅವನು ಮುಖ ನೋಡಿದರೆ ಅವನ ಮೇಲಿರೋ ಕೋಪ ಇನ್ನೂ ಹೋಗಿಲ್ಲ ಅಂತ ಅವಳಿಗೆ ಅರ್ಥ ಆಗಿತ್ತು. ಆಗ ಅವಳ ಮನಸ್ಸಿನಲ್ಲೇ, ನಿನ್ನೆ ನಾನಾಡಿದ ಮಾತುಗಳಿಂದ ಅವನಿಗೆ ನನ್ನ ಮೇಲಿರೋ ಕೋಪ ಇತ್ತು ಅನ್ಸತ್ತೆ. ಬೆಳಗ್ಗೆ ಅದೇ ಕಾರಣಕ್ಕೆ ನನ್ನನ್ನ ನಡು ರಸ್ತೆನಲ್ಲಿ ಬಿಟ್ಟು ಕಾಲೇಜಿಗೆ ಬಂದಿದ್ದಾನೆ. ಕಾಲ್ ಮಾಡಿದ್ರೂ ಪಿಕ್ ಮಾಡ್ತಿಲ್ಲ. ಅವನನ್ನೇ ಮಾತಾಡ್ಸೋಣ ಅಂದ್ರೆ ಅದೂ ಸಾಧ್ಯ ಇಲ್ಲ. ಇವನು ನನಗಾಗಿ ಕಾದು ಮತ್ತೆ ಕರ್ಕೊಂಡು ಹೋಗ್ತಾನೋ ಇಲ್ವೋ ಅಂತ ಅನುಮಾನದಲ್ಲೇ ನಾನಿವತ್ತು ಬಸ್ನಲ್ಲೇ ಹೋದ್ರೆ ಆಯ್ತು ಅಂತ ನಿರ್ಧಾರ ಮಾಡಿದ್ಲು. ಕ್ಲಾಸ್ ಮುಗಿದ ಮೇಲೆ ನಿತ್ಯ ಮತ್ತು ನಿಶಾ ಅವರವರ ಸ್ಕೂಟಿ ತೆಗೆದುಕೊಂಡು ಮನೆಗೆ ಹೊರಡ್ತಾ ಇರೋದನ್ನ ನೋಡಿದ ಬಾಂಧವ್ಯ, 5 ನಿಮಿಷ ಬಿಟ್ಟು ಹೋಗ್ರಿ, ನಂಗೆ ಒಬ್ಳಿಗೆ ಬೋರ್ ಆಗುತ್ತೆ ಅಂತ ಹೇಳಿದ್ಲು. ಆಗ ಅವಳ ಮಾತು ಕೇಳಿದ ನಿಶಾ, ಏನೇ ಇದು, ನಿನ್ನೆ ಇಲ್ಲ ಬೇಗ ಮನೆಗೆ ಹೋಗ್ಬೇಕು ಅಂತ ನಾವಿರು ಅಂದ್ರೂ ಓಡ್ ಹೋದೆ, ಇವಾಗ ನೋಡಿದ್ರೆ ಇಲ್ಲೇ ಇರಿ ಅಂತಿದ್ಯಾ, ಯಾಕೆ ಲೇಟ್ ಆದ್ರೆ ನಿಮ್ ಅಂಕಲ್ ಮತ್ತೆ ಆಂಟಿ ಏನು ಅನ್ನಲ್ವಾ ಅಂತ ಕೇಳಿದ್ಲು. ಆಗ ಬಾಂಧವ್ಯ, ಅವ್ರೇನು ಅನ್ನಲ್ಲ, 5 ನಿಮಿಷ ಅಷ್ಟೇ, ನಂಗೆ ಯಾಕೋ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ಲು. ಅವಳ ಮಾತಿಗೆ ಒಪ್ಪಿದ ನಿಶಾ ಮತ್ತೆ ನಿತ್ಯ ಅವಳನ್ನು ಕರ್ಕೊಂಡು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ರು. ಇಬ್ರು ಮಾತಾಡ್ತಾ ಕೂತಿರ್ಬೇಕಾದ್ರೆ ನಿತ್ಯ ಕೇಳಿದ್ಲು, ನಿಮ್ಮ ಅಂಕಲ್ ಮಕ್ಕಳು ನಿನ್ ಜೊತೆ ಚೆನ್ನಾಗಿ ಮಾತಾಡ್ತಾರಾ ಅಂತ. ಹಾ, ಪರವಾಗಿಲ್ಲ ಅಂತ ಹೇಳಿ ಸುಮ್ನೆ ಆದ್ಲು ಬಾಂಧವ್ಯ. ಆಗ ನಿತ್ಯ, ಏನೇ ಇದು ಬಂದು ಯಾವಾಗ ಏನೇ ವಿಷಯ ಕೇಳಿದ್ರು 1 ಮಾರ್ಕ್ಸ್ ಕೇಳೋ ಅಷ್ಟು ಹೇಳ್ಬೇಕಿರೋದಿದ್ರೂ ಸಂದರ್ಭ ಸಮೇತ ಹೇಳ್ತಿದ್ದೆ, ಇವಾಗ ಪರವಾಗಿಲ್ಲ ಅಂತ ಹೇಳಿ ಸುಮ್ನೆ ಆಗ್ತಾ ಇದ್ದೀಯಲ್ಲ, ಡೀಟೇಲ್ ಆಗಿ ಹೇಳು ಅಂತ ಕೇಳಿದ್ಲು. ಅವಳ ಮಾತಿಗೆ ದನಿಗೂಡಿಸಿದ ನಿಶಾ, ಹೌದು ಬಂದು, ನಾನು ಕೇಳೋಣ ಅಂತಿದ್ದೆ, ನಿಮ್ಮ ಅಂಕಲ್ ದೊಡ್ಡ ಮಗನ ಹೆಸರೇನು ಅಂತ ನೆನಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಲು. ಅವರಿಬ್ಬರಿಗೂ ಏನು ಹೇಳುವುದೆಂದು ಯೋಚಿಸಿದ ಬಾಂಧವ್ಯ, ಅವನ ಹೆಸರು ಉಜ್ವಲ್ ಅಂತ, ಅವನ ಬಗ್ಗೆ ಏನ್ ಡೀಟೇಲ್ ಆಗಿ ಹೇಳೋದು, ನಮ್ ಕ್ಲಾಸ್ನಲ್ಲಿರೋ ಉಲ್ಲಾಸ್ ಸಿಡುಕ್ಮೂತಿ ಸಿದ್ದಪ್ಪ ಆದ್ರೆ ಅವನು ದೂರ್ವಾಸ್ ಮುನಿ, ಅದಕ್ಕೆ ಅವನ ಜೊತೆ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ಅಂತ ಹೇಳಿದ್ಲು. ಆಗ ನಿತ್ಯ, ಅವನ ಹೆಸರು ಉತ್ಸಾಹ ಅಂತ ಹೇಳಿದ್ದ ನೆನಪು ನನಗೆ, ಅವನ ಬಗ್ಗೆ ಹೇಳು ಸ್ವಲ್ಪ ಅಂತ ಕೇಳಿದ್ಲು. ಆಗಲೇ ಬಾಂಧವ್ಯಳಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದ್ದು. ಸುಳ್ಳು ಹೇಳಿದ್ರೆ ಇದೇ ತೊಂದರೆ ನೋಡಿ, ನಾವು ಹೇಳಿರೋ ಸುಳ್ಳನ್ನ ನಾವೇ ನೆನ್ಪಿಟ್ಕೋಬೇಕು. ಆಗ ಬಾಂಧವ್ಯ, ಹಾ, ಉಲ್ಲಾಸೋ ಉತ್ಸಾಹೋ ಏನೋ ಒಂದು, ಅವನ ಬಗ್ಗೆ ಏನ್ ಹೇಳೋದು, ಬೋರಿಂಗ್ ಕ್ಯಾರೆಕ್ಟರ್, ನೋಡೋಕೆ ಸ್ಮಾರ್ಟ್ ಆಗಿದ್ದೀನಿ ಅಂತ ಕೊಬ್ಬು ಅವನಿಗೆ ಅಂತ ಹೇಳಿದ್ಲು. ಆಗ ನಿಶಾ, ನಿನ್ನ ತಲೆ ತುಂಬಾ ಉಲ್ಲಾಸ ತುಂಬಿಕೊಂಡಿದ್ದಾನೆ ಕಣೆ, ಅದಕ್ಕೆ ಕಣ್ಣ ಮುಂದೆನೆ ಅಷ್ಟು ಚೆನ್ನಾಗಿರೋ ಹುಡುಗ ಇದ್ರು ಅವನ ಬಗ್ಗೆ ನೀನು ಯೋಚನೆ ಮಾಡ್ತಾ ಇಲ್ಲ ಅಂತ ರೇಗಿಸಿದ್ಲು. ಆಗ ಬಾಂಧವ್ಯ ಕೂಡ, ಸಾಕು ಸುಮ್ನೆ ಇರೆ, ಅವತ್ತು ಲವ್ ಲೆಟರ್ ಕೊಟ್ಟಿದ್ದಿನ ಆದ ರಾಮಾಯಣನೇ ಸಾಕು, ಯಾವ ಹುಡುಗನ ಸಹವಾಸವೂ ಬೇಡ ನನಗೆ ಅಂತ ಹೇಳಿದ್ಲು. ಆಗ ನಿಶಾ, ನೋಡ್ತೀನಿ ಎಷ್ಟು ದಿನ ನೀನು ಹೀಗೆ ಇರ್ತೀಯೋ ಅಂತ ಸವಾಲೆಸೆದ ಹಾಗೆ ಹೇಳಿದ್ಲು. ಬಾಂಧವ್ಯ ಅವರ ಮುಂದೆ ಹೇಳಿರೋ ಪ್ರಕಾರ ನಡೆದುಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿದ್ಲು. ಬಾಂಧವ್ಯಳ ಮೇಲಿನ ಕೋಪದಿಂದ ಅವಳಿಗೆ ಬುದ್ಧಿ ಕಲಿಸಬೇಕೆಂದು ಬೆಳಿಗ್ಗೆ ಅವಳನ್ನು ಬೈಕ್ನಿಂದ ಮೋಸ ಮಾಡಿ ಇಳಿಸಿ ಬಂದಿದ್ದ ಉಲ್ಲಾಸ್ಗೆ ಈಗ ಗೊಂದಲ ಶುರುವಾಗಿತ್ತು. ತಾನ್ ಮಾಡಿದ್ದು ಮೊದಲಿಗೆ ಸರಿ ಅನ್ಸಿದ್ರು ನಂತರ ಯೋಚನೆ ಮಾಡಿ ಸಂಜೆ ಮರೆಯದೆ ಅವಳನ್ನು ಕರ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಅಪ್ಪ ಅಮ್ಮನಿಂದ ಬೈಸ್ಕೋಬೇಕು ಅಂತ ಹೇಳಿ ಕಾಲೇಜ್ ಮೇನ್ ರೋಡ್ಗೆ ಬಂದು ಬೈಕ್ ನಿಲ್ಲಿಸಿ ಅವಳಿಗಾಗಿ ಕಾಯ್ತಾ ಇದ್ದ.
ಮೊಬೈಲ್ ತೆರೆದು ನೋಡಿದವನಿಗೆ ಅವಳು ಕಳಿಸಿರೋ ಮೆಸೇಜ್ ಕಂಡಿತ್ತು. ಅವಳಿಂದ ಮಿಸ್ಡ್ ಕಾಲ್ ಸಹ ಇತ್ತು. ಪ್ಲೀಸ್ ನನಗೋಸ್ಕರ ಕಾಯ್ತಾ ಇರು ಅಂತ ಹೇಳಿರೋದನ್ನ ಕಂಡವನು ಇಲ್ಲಿಗೆ ಬಂದೇ ಬರ್ತಾಳವಳು ಅಂತ ಕಾಯ್ಕೊಂಡು ನಿಂತಿದ್ದ. ಆದ್ರೆ ಅವಳು ಐಸ್ ಕ್ರೀಂ ಪಾರ್ನಲ್ಲಿ ಗೆಳತಿಯರ ಜೊತೆ ಹರಟೆ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿ ಹೋಗಿದ್ಲು. ಅವನು ನನಗಾಗಿ ಕಾಯೋದಿಲ್ಲ ಅಂತಾನೆ ಅನ್ಕೊಂಡಿದ್ಲು ಅವಳು. 15 ನಿಮಿಷಕ್ಕಾದ್ರೂ ಬಾಂಧವ್ಯ ಬರದೇ ಇರೋದನ್ನ ಕಂಡು ಅವಳ ನಂಬರಿಗೆ ಕಾಲ್ ಮಾಡಿದ್ದ ಉಲ್ಲಾಸ್. ಐಸ್ ಕ್ರೀಂ ತಿಂತ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದ ಬಾಂಧವ್ಯಳಿಗೆ ಫೋನಿನ ಮೇಲೆ ಗಮನಾನೇ ಇಲ್ಲ. ಅವನು 5 ಸಲ ಕಾಲ್ ಮಾಡಿದ್ರು ಅವಳು ಪಿಕ್ ಮಾಡದೇ ಇದ್ದಾಗ ಉಲ್ಲಾಸ್ಗೆ ಕೋಪ ಬಂದಿತ್ತು. ಛೇ, ಇವಳಿಗೋಸ್ಕರ ನಾನು ಯಾಕೆ ಕಾಯ್ಬೇಕು? ಇಲ್ಲಿಗೆ ಬಂದಿಲ್ಲ ಅಂದ್ರೆ ಅವಳು ಬಸ್ನಲ್ಲಿ ಹೋಗಿರ್ಬೇಕು ಅಂತ ಅರ್ಥ. ನಾನು ಕಾಲ್ ಪಿಕ್ ಮಾಡಲಿಲ್ಲ ಅಂತ ಇವಳು ಪಾಡಿಗಳು ಹೋಗಿರ್ತಾಳೆ ಅಂತ ಹೇಳ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೊರಟ್ಬಿಟ್ಟ. ಐಸ್ ಕ್ರೀಂ ಪಾರ್ಲರ್ನಿಂದ ಹೊರಟಾಗ ಬಾಂಧವ್ಯ ಫೋನ್ ನೋಡಿದ್ಲು. ಉಲ್ಲಾಸ್ ಕರೆ ಮಾಡಿರೋದು ಗೊತ್ತಾಯ್ತು. ಅಯ್ಯೋ, ಇವನ್ಯಾಕೆ ಕಾಲ್ ಮಾಡಿದ್ದಾನೆ? ನಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನ ಇವನು? ನನ್ನ ಬುದ್ಧಿಗಿಷ್ಟು. ಇವರ ಜೊತೆ ಮಾತಾಡುವಾಗ ಫೋನ್ ನೋಡ್ಲೇ ಇಲ್ಲ. ಮೊದಲು ಕಾಲೇಜ್ ಮೇನ್ ರೋಡ್ಗೆ ಹೋಗೋದು ಒಳ್ಳೇದು ಅಂತ ಅವಸರದಲ್ಲಿ ಇಬ್ಬರಿಗೂ ಬಾಯ್ ಹೇಳಿ ಕಾಲೇಜ್ ಮೇನ್ ರೋಡ್ಗೆ ಬಂದ್ಲು. ಆದ್ರೆ ಅಲ್ಲಿ ಉಲ್ಲಾಸ್ ಇರ್ಲಿಲ್ಲ. ಅಯ್ಯೋ, ಉಲ್ಲಾಸ್ ಇಲ್ಲಿಲ್ವಲ್ಲ. ವೆಯ್ಟ್ ಮಾಡಿ ಮಾಡಿ ನಾನು ಬರದೇ ಇರೋದ್ರಿಂದ ಹೊರಟೋಗಿದ್ದಾನೆ ಅನ್ಸತ್ತೆ. ಛೇ, ನನ್ನ ಬುದ್ಧಿಗೆ. ಯಾವಾಗ್ಲೂ ಕೈನಲ್ಲೇ ಇರ್ತಿದ್ದ ಮೊಬೈಲ್ನ ಇವತ್ ಬ್ಯಾಗ್ ಒಳಗಡೆ ಇಟ್ಟು ತಪ್ಪು ಮಾಡ್ದೆ. ಮೊದಲೇ ಆ ಗೂಬೆ ನನ್ನ ಮೇಲೆ ಗುರ್ರಂತ ಇರ್ತಾನೆ. ಇವಾಗ ನಂಗೋಸ್ಕರ ವೆಯ್ಟ್ ಮಾಡಿ ಮನೆಗೆ ಹೋಗಿದ್ದಾನೆ ಅಂದ್ಮೇಲೆ ಇವತ್ ಮುಗೀತು ನನ್ನ ಕತೆ. ಮನೆಗೆ ಹೋದ್ಮೇಲೆ ಅದೆಷ್ಟು ಬೈತಾನೋ. ಒಂದ್ಸಲ ಕಾಲ್ ಮಾಡ್ಬಿಡ್ಲಾ? ಟೈಮ್ ಇನ್ನೂ 5:30. ಇನ್ನೂ ಎಲ್ಲಾದ್ರೂ ವೆಯ್ಟ್ ಮಾಡ್ತಾ ಇರಬಹುದಾ ಅಂತ ಒಬ್ಳೆ ಮಾತಾಡ್ಕೊಂಡು ಉಲ್ಲಾಸ್ ಮೊಬೈಲ್ಗೆ ಕಾಲ್ ಮಾಡಿದ್ಲು. ಆಗ ಅವನು ಪಿಕ್ ಮಾಡ್ದ. ಹಲೋ ಉಲ್ಲಾಸ್, ಎಲ್ಲಿದ್ದೀಯಾ? ಸಾರಿ, ನೀನ್ ಕಾಲ್ ಮಾಡಿದ್ದನ್ನ ನಾನು ನೋಡ್ಲಿಲ್ಲ ಅಂತ ಹೇಳಿದ್ಲು. ಇವನಿಗಾಗ್ಲೇ ಕೋಪ ಬಂದಿತ್ತು. ಎಲ್ಲಾದ್ರೂ ಇರ್ತೀನಿ, ನಿನಗ್ಯಾಕೆ? ಇವಾಗ ಕಾಲ್ ಮಾಡಿ ಸಾರಿ ಕೇಳ್ಬೇಕಾಗಿತ್ತಾ ಅಂತ ಹೇಳ್ದ ಉಲ್ಲಾಸ್. ಇವನಿಗೆ ಕೋಪ ಬಂದಿದೆ ಅಂತ ಗೊತ್ತಾದ ಬಾಂಧವ್ಯ, ಸಾರಿ, ನಾನು ನಿನಗೋಸ್ಕರ ಕಾಲೇಜ್ ಮೈನ್ ರೋಡ್ನಲ್ಲಿ ಕಾಯ್ತಾ ಇದ್ದೀನಿ. ನೀನ್ ಇಲ್ಲಿರ್ಲಿಲ್ಲ, ನನಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡು ಕಾಲ್ ಮಾಡ್ದೆ ಅಂತ ಹೇಳಿದ್ಲು. ಆಗ ಉಲ್ಲಾಸ್, ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿನಗೆ? ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಗೊತ್ತಲ್ವಾ? ಕಾಲೇಜ್ ಮುಗಿದ್ಮೇಲೆ ಅದೆಲ್ಲಿಗೆ ಹೋಗ್ತಿದ್ದೆ? ನೀನ್ ಬರ್ತೀಯಾ ಅಂತ ಕಾಯ್ಕೊಂಡೇ ಕೂರೋಷ್ಟು ಪೇಷನ್ಸ್ ನನಗಿರ್ಲಿಲ್ಲ. ನಾನು ಆಲ್ರೆಡಿ ಅಲ್ಲಿಂದ ಬಂದಾಯ್ತು. ಬಸ್ ಹತ್ಕೊಂಡು ಮನೆಗೆ ಬಾ ಅಂತ ಹೇಳ್ಬಿಟ್ಟ. ಆಗ ಬಾಂಧವ್ಯ, ಅದು ಬೆಳಿಗ್ಗೆ ನೀನ್ ನನ್ನ ಬಿಟ್ಟು ಬಂದಿಯಲ್ಲ, ಸೊ ಮತ್ತೆ ಸಂಜೆ ಕರ್ಕೊಂಡು ಹೋಗೋದಿಲ್ಲ ಅಂತ ಅಂದ್ಕೊಂಡು ನಿತ್ಯ ಮತ್ತೆ ನಿಶಾ ಜೊತೆ ಐಸ್ ಕ್ರೀಂ ತಿನ್ನೋಕೆ ಅಂತ ಬಂದಿದ್ದೆ ಅಂತ ಹೇಳಿದ್ಲು. ಆಗ ಉಲ್ಲಾಸ್, ನನ್ನ ಹೊಟ್ಟೆ ಉರಿಸಿ ನಿನ್ನ ಹೊಟ್ಟೆಗೆ ಐಸ್ ಕ್ರೀಂ ಹಾಕೊಂಡು ತಣ್ಣಗ್ ಮಾಡ್ಕೋ ಆಯ್ತಾ? ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರೋದ್ ಬಿಟ್ಟು ಅಲ್ಲಿ ಇಲ್ಲಿ ಸುತ್ತೋಕ್ ಹೋದ್ರೆ ಹೀಗೆ ಆಗೋದು. ಬಸ್ ಹತ್ಕೊಂಡ್ ಬಾ. ಬಸ್ ಜರ್ನಿಲಿ ಆಗೋ ಕಷ್ಟ ಗೊತ್ತಾದ್ರೆ ಕಾಲೇಜ್ ಬಿಟ್ಟ ತಕ್ಷಣ ಬರ್ಬೇಕು ಅಂತ ಗೊತ್ತಾಗುತ್ತೆ ಅಂತ ರೇಗ್ ಬಿಟ್ಟು ಕಾಲ್ ಕಟ್ ಮಾಡ್ಬಿಟ್ಟ. ಇತ್ತ ಬಾಂಧವ್ಯ ಹಲೋ ಹಲೋ ಛೇ ಕಟ್ಟೆ ಮಾಡ್ಬಿಟ್ಟ. ಇವನ ಅಜ್ಜಿ, ನನಗೇನ್ ಕನ್ಸು ಬಿದ್ದಿತ್ತ ಇವನು ಸಂಜೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಅಂತ? ಕಾಲ್ ಮಾಡಿ ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬಾ ಅಂದಿದ್ರೆ ಬರ್ತಾ ಇರಲಿಲ್ವಾ? ಹೇಗಿದ್ರು ಇವನು ನನ್ನ ಬಿಟ್ಟು ಹೋಗಿರ್ತಾನೆ ಅನ್ಕೊಂಡು ನಾನು ಅವ್ರ ಜೊತೆ ಹೋದೆ. ಕರ್ಮ, ಇವನ್ ಮನೆಗೆ ಬಂದು ಸರಿಯಾಗಿ 2 ದಿನ ಸಹ ಆಗಿಲ್ಲ, ಆಗ್ಲೇ ಇವನ ಜೊತೆ ಜಗಳ ಆಡೋವಂತ ಪರಿಸ್ಥಿತಿ. ಏನಾಗುತ್ತೋ ಆಗ್ಲಿ ಅಂದ್ಕೊಂಡು ಮತ್ತೆ ಬಸ್ ಹತ್ತಿ ಮನೆ ಕಡೆ ಹೊರಟ್ಲು. ಅವರ ಮನೆ ಹತ್ತಿರದ ಬಸ್ ಸ್ಟಾಪ್ನಲ್ಲಿ ಇಳಿದ ಬಾಂಧವ್ಯ, ಆಗ್ಲೇ ಲೇಟ್ ಆಗಿದೆ, ಬೇಗ ಹೋಗ್ಬೇಕು ಅಂತ ಗೊಣಕ್ಕೊಂಡು ಮನೆ ಕಡೆ ಬೇಗನೆ ಹೆಜ್ಜೆ ಹಾಕ್ತಾ ಇದ್ಲು. ಆಗ ಹಲೋ ಮೇಡಮ್ ಅನ್ನೋ ಧ್ವನಿ ಕೇಳಿ ಅಲ್ಲಿಯೇ ನಿಂತು ಹಿಂದೆ ತಿರುಗಿ ನೋಡಿದ್ಲು. ಅರೇ ಉಲ್ಲಾಸ್, ಇವನ್ ಮನೆಗೆ ಹೋಗದೆ ಬಸ್ ಸ್ಟಾಪ್ನಲ್ಲಿ ಯಾಕೆ ನಿಂತಿದ್ದಾನೆ ಅಂತ ಅನ್ಕೊಂಡು ಅವನ ಬಳಿ ಬಂದು, ನೀನಿನ್ನೂ ಮನೆಗೆ ಹೋಗಿಲ್ವಾ ಉಲ್ಲಾಸ್? ನನಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ಯಾ ಅಂತ ಕೇಳಿದ್ಲು ಆಶ್ಚರ್ಯದಿಂದ. ಅವಳ ಮುಖದಲ್ಲಿದ್ದ ಖುಷಿ ಕಂಡ ಉಲ್ಲಾಸ್, ನಿಂಗೆ ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾರಾದ್ರೂ ಒಬ್ರು ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಹೆಚ್ಚು ಕಾಯಿಸಬಾರ್ದು ಅನ್ನೋದು ಗೊತ್ತಾಗೋದಿಲ್ವಾ ನಿನಗೆ? ನಿನ್ನ ಕರ್ಕೊಂಡು ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಮ್ಮನಿಂದ ಮಂಗಳಾರತಿ ಆಗುತ್ತೆ. ಅದಕ್ಕೆ ಇಲ್ಲೇ ಕಾಯ್ತಿದ್ದೆ. ಇವತ್ತೇ ಲಾಸ್ಟ್. ಮತ್ತೆ ಹೀಗೇನಾದ್ರೂ ಮಾಡಿದ್ರೆ ನಾನಂತೂ ಕಾಯೋದಿಲ್ಲ, ಬಿಟ್ಟು ಹೋಗ್ತಾ ಇರ್ತೀನಿ, ಬಾ ಕೂತ್ಕೋ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡ್ದ. ಆಗ ಬಾಂಧವ್ಯ, ಇವಾಗೇನು ನಾನಿವನನ್ನ ಕಾಯಿ ಅಂತ ಹೇಳಿದ್ನ? ಇವನೇ ಕಾಯ್ಕೊಂಡು ನಿಂತ್ಕೊಂಡು ನನ್ ಮೇಲೆ ಜೋರ್ ಮಾಡ್ತಾನೆ. ಇವನ್ ಮನೆಯಿಂದ ಹೋಗೋ ಅಷ್ಟರಲ್ಲಿ ಇವನ್ ಕೊಬ್ಬನ ಅರ್ಧದಷ್ಟಾದ್ರೂ ಕಡಿಮೆ ಮಾಡ್ಬೇಕು ಅಂತ ಗೊಣಗ್ತಾ ಇದ್ಲು. ಆಗ ಉಲ್ಲಾಸ್, ಏನದು ನನ್ನ ಬೈಕೋತಾ ಇದ್ಯಾ? ಬಾ ಬೇಗ ಬೈಕ್ ಹತ್ತು. ಅಮ್ಮ ಯಾಕೆ ಲೇಟು ಅಂತ ಅಂದ್ರೆ ಕಾಲೇಜಿಂದ ಹೊರಟಿದ್ದೇ ಲೇಟ್ ಆಯ್ತು ಅಂತ ಹೇಳಬೇಕು ಅಂತ ಹೇಳ್ಕೊಟ್ಟ. ಆಯ್ತಪ್ಪ ಆಯ್ತು, ಎಲ್ಲಾ ಡೈಲಾಗ್ ನೀನೇ ಹೇಳ್ಕೊಟ್ಟ ಹಾಗೆ ಹೇಳ್ತೀನಿ ಅಂದಳು ಬಾಂಧವ್ಯ ಮೂತಿ ತಿರುವುತ್ತಾ. ಬಾಂಧವ್ಯ ಮತ್ತು ಉಲ್ಲಾಸ್ ಒಟ್ಟಿಗೆ ಮನೆಗೆ ಬಂದದನ್ನು ಕಂಡ ಸುಧಾ, ಪರವಾಗಿಲ್ಲ ಕಣೋ, ಇವತ್ತು ಅವಳಿಗೋಸ್ಕರ ವೆಯ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದೀಯಾ, ಗುಡ್. ಇಬ್ರು ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಟೀ ಮಾಡ್ತೀನಿ ಅಂತ ಹೇಳಿದ್ರು. ಆಗ ಉಲ್ಲಾಸ್, ಅವಳನ್ನು ಕರ್ಕೊಂಡ್ ಬಂದಿರ್ಲಿಲ್ಲ ಅಂದಿದ್ರೆ ನೀನ್ ಸುಮ್ಮನೆ ಇರಲ್ವಲ್ಲ, ಅದಕ್ಕೆ ಕರ್ಕೊಂಡ್ ಬಂದೆ. ಅಮ್ಮ, ಇದೇನಿದು ಹೊಸ ಅಭ್ಯಾಸ? ನಾನು ಕಾಫಿ ಕುಡಿಯೋದು, ಟೀ ಅಲ್ಲ ಅಂತ ಹೇಳ್ದ ಉಲ್ಲಾಸ್. ಆಗ ಸುಧಾ, ಪುಟ್ಟಿ ಸಂಜೆ ಟೀ ಕುಡಿಯೋದು, ಅದಕ್ಕೆ ಟೀ ಮಾಡ್ತೀನಿ ಅಂತ ಹೇಳ್ದೆ. ನೀನ್ ಕಾಫಿ ಕುಡಿಯೋದು ಅಂತ ಗೊತ್ತು ಕಣೋ, ಅದನ್ನೇ ಮಾಡ್ಕೊಡ್ತೀನಿ, ಹೋಗು ಮುಖ ತೊಳ್ಕೊಂಡ್ ಬಾ ಅಂತ ಹೇಳಿದ್ರು. ಆಗ ಉಲ್ಲಾಸ್,
ಇವಳು ಬಂದ ದಿನದಿಂದ ಮನೆಯಲ್ಲಿ ಒಂದೊಂದೇ ಬದಲಾವಣೆ ಅಂತ ಅನ್ಕೊಂಡು ತನ್ನ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಟಿವಿ ನೋಡ್ಕೊಂಡು ಕೂತ್ಕೊಂಡಿದ್ದ. ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದ ಬಾಂಧವ್ಯ ಸುಧಾ ಅವರ ಬಳಿ ಇಂದು ಕಾಲೇಜ್ನಲ್ಲಿ ನಡೆದ ಒಂದೊಂದೇ ವಿಷಯಗಳನ್ನ ಚಾಚು ತಪ್ಪದೆ ಹೇಳ್ತಾ ಇರ್ಲು. ಅವಳ ಮಾತನ್ನ ಸುಧಾ ಕೂಡ ಸಂತೋಷದಿಂದ ಕೇಳ್ತಾ ಅವಳ ಜೊತೆ ನಗ್ತಾ ಇದ್ರು. ಆಗ ಉಲ್ಲಾಸ್ ಇವಳೆಲ್ಲಿ ಅಮ್ಮನ ಹತ್ರ ನಾನಿವತ್ತು ಬೆಳಿಗ್ಗೆ ಕರ್ಕೊಂಡು ಹೋಗದೆ ಸಂಜೆನೂ ಕರ್ಕೊಂಡು ಬರ್ದೇ ಇರೋ ವಿಷಯನ ಹೇಳ್ಬಿಡ್ತಾಳೋ ಅಂತ ಅನ್ಕೋತಾ ಇದ್ದ. ಹಾಗೇನಾದ್ರೂ ಅಂದ್ಕೊಳ್ಳಿ, ನಾನಿನ್ಯಾವತ್ತೂ ಅವಳನ್ನ ನನ್ನ ಬೈಕ್ ಮೇಲೆ ಕೂರ್ಸಲ್ಲ. ಅವಳಿಗೂ ಗೊತ್ತು ಅಮ್ಮನಿಗೆ ಹೇಳಿದ್ರೆ ನನ್ನ ಕೋಪ ಬರುತ್ತೆ, ಅದರಿಂದ ಅವಳಿಗೆ ಪ್ರಾಬ್ಲಮ್ ಆಗೋದು ಅಂತ. ಸೊ ಹೇಳೋದಿಲ್ಲ ಅಂತ ಅಂದ್ಕೊಂಡ. ಮಾರನೇ ದಿನ ಭಾನುವಾರ ಕಾಲೇಜಿಗೆ ರಜೆ ಇದ್ದಿದ್ರಿಂದ ಲೇಟಾಗಿ ಎದ್ದು ತನ್ನ ಪಪ್ಪನನ್ನು ನೆನಪಿಸಿಕೊಂಡು ಸುಮ್ಮನೆ ಕೂತಿದ್ಲು ಬಾಂಧವ್ಯ. ತನ್ನ ಮನೆಯಲ್ಲಿದ್ದಾಗ ಭಾನುವಾರ ಬಂತು ಅಂದ್ರೆ ಔಟಿಂಗ್, ಶಾಪಿಂಗ್, ನಿದ್ರೆ, ಗೆಟ್ ಟುಗೆದರ್ ಅಂತ ಬ್ಯುಸಿ ಇರ್ತಿದ್ದ ಬಾಂಧವ್ಯ ಇವತ್ತು ಹೊರಗಡೆ ಎಲ್ಲೂ ಹೋಗದೆ ಮನೆಯಲ್ಲೇ ಉಳಿದುಕೊಳ್ಳೋ ಅಂತ ಪ್ಲಾನ್ ಮಾಡಿ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದ್ಲು. ಉಲ್ಲಾಸ್ ಆಗ್ಲೇ ತಿಂಡಿ ತಿಂತಾ ಇರೋದನ್ನ ಕಂಡ ಬಾಂಧವ್ಯಳಿಗೆ ಆಶ್ಚರ್ಯ ಆಗಿತ್ತು. ಇದೇನಿದು, ಇವನು ಇಷ್ಟು ಬೇಗ ತಿಂಡಿ ತಿಂತಾ ಇದ್ದಾನಲ್ಲ, ಇವತ್ತು ಸಂಡೇನಾ ಅಥವಾ ಮಂಡೇನಾ ಎಂಬ ಕನ್ಫ್ಯೂಷನ್ ನಲ್ಲಿ ಡೈನಿಂಗ್ ಟೇಬಲ್ ಬಳಿ ಬಂದು ಇಷ್ಟು ಬೇಗ ಯಾಕೆ ತಿಂಡಿ ತಿಂತಾ ಇದೀಯಾ ಅಂತ ಕೇಳಿದ್ಲು ಬಾಂಧವ್ಯ. ಆಗ ಉಲ್ಲಾಸ್, ಬೇಗನಾ? ಟೈಮ್ ಎಷ್ಟು ಅಂತ ನೋಡಿದ್ಯಾ? ಆಗ್ಲೇ 8:30. ನಾನು ದಿನ 8 ಗಂಟೆಗೆಲ್ಲ ತಿಂಡಿ ತಿಂದಿರ್ತಾ ಇದ್ದೆ, ಇವತ್ತೇ ಲೇಟು ಅಂತ ಹೇಳ್ದ. ಗೊತ್ತು, ಕಾಲೇಜಿಗೆ ಹೋಗುವಾಗ ನೀನು ಅದೇ ಟೈಮ್ಗೆ ತಿಂಡಿ ತಿನ್ನೋದು. ಆದ್ರೆ ಇವತ್ತು ಸಂಡೇ ಅಲ್ವಾ, ಇವತ್ತಿಷ್ಟು ಬೇಗ ತಿಂಡಿ ತಿಂತಾ ಇದೆಯಲ್ಲ, ಅದಕ್ಕೆ ಕೇಳ್ದೆ ಅಂತ ಹೇಳಿದ್ಲು. ಸಂಡೇ ಆದ್ರೂ ಅಷ್ಟೇ, ಯಾವ ಡೇ ಆದ್ರೂ ಅಷ್ಟೇ, ನಾನು ಇದೇ ಟೈಮ್ಗೆ ತಿಂಡಿ ತಿನ್ನೋದು. ಸಂಡೇ ಅಂತ ನಿನ್ನ ಹಾಗೆ ಸೋಂಬೇರಿ ಆಗೋದಿಲ್ಲ ಅಂತ ಅಂದ ಉಲ್ಲಾಸ್. ಅವನ ಹೇಳಿದ ಮಾತು ಕೇಳಿ ಬಾಂಧವ್ಯ ಮನಸ್ಸಿನಲ್ಲೇ ಜಂಬದ ಕೋಳಿ ಇವನು, ಬೆಳಿಗ್ಗೆ ಅವನ ಜೊತೆ ಮಾತಾಡಿದ್ರೆ ದಿನಪೂರ್ತಿ ಮೂಡ್ ಹಾಳಾಗುತ್ತೆ ಅಂತ ಬೈಕೊಂಡು ಅಡುಗೆ ಮನೆಗೆ ಬಂದ್ಲು. ಸುಧಾ ಅವರು ಕೆಲಸ ಮಾಡ್ತಾ ಇದ್ರು. ಆಗ, ಏನಂಟಿ, ನಿಮ್ಮ ಮಗ ಸಂಡೇನೂ ಇಷ್ಟು ಬೇಗ ಎದ್ದೇಳ್ತಾನಾ ಅಂತ ಕೇಳಿದ್ಲು. ಆಗ ಸುಧಾ, ಹ್ಞೂ ಪುಟ್ಟಿ, ಅವನು 7ನೇ ಕ್ಲಾಸ್ವರೆಗೂ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದಿದ್ದು. ಅಲ್ಲಿರೋವಾಗ ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಿತ್ತು. 8:30 ಒಳಗೆ ತಿಂಡಿ ತಿಂದು ಕ್ಲಾಸ್ಗೆ ಹೋಗ್ಬೇಕಿತ್ತು. ಅದೇ ಅಭ್ಯಾಸ ಆಗಿರೋದ್ರಿಂದ ಅವನು ಇಷ್ಟು ವರ್ಷ ಆದ್ರೂ ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ನಾನು ಎಷ್ಟೇ ಹೇಳಿದ್ರು 5 ಗಂಟೆ ಮೇಲೆ ಮಲಗಲ್ಲ. ಅವನಿಗೆ ತಿಂಡಿ ಮಾಡಬೇಕು ಅಂತ ಸಂಡೇ ಆದ್ರೂ ನಾನು ಬೇಗ ಎದ್ದೇಳ್ಬೇಕು ಅಂತ ಹೇಳಿದ್ರು ಸುಧಾ. ಹೋ ಹೌದಾ ಆಂಟಿ, ನನಗನ್ಸುತ್ತೆ ಅಷ್ಟು ವರ್ಷ ನೀವು ಅವನನ್ನ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದೋದಿಕ್ ಬಿಟ್ಟಿದ್ದಕ್ಕೆ ಇರಬೇಕು. ಅವನಿಗೆ ನಿಮ್ ಜೊತೆ ಅಟ್ಯಾಚ್ಮೆಂಟ್ ಅನ್ನೋದೇ ಇಲ್ಲ, ಬೇರೆಯವರ ಫೀಲಿಂಗ್ಸ್ ಅರ್ಥ ಆಗೋದೇ ಇಲ್ಲ. ಚಿಕ್ಕವನಿರ್ಬೇಕಾದ್ರೆ ನಿಮ್ಮಿಂದ ದೂರನೇ ಇದ್ದಾನಲ್ವಾ, ಅದಕ್ಕೆ ಅಂತ ಅಂದ್ಲು ಬಾಂಧವ್ಯ. ಅವಳ ಮಾತು ಕೇಳಿದ ಸುಧಾ ಏನನ್ನೋ ಹೇಳೋಕೆ ಹೊರಟು. ತಿಂಡಿ ತಿಂದು ಮುಗಿಸಿ ಪ್ಲೇಟ್ ಸಿಂಕಿಗೆ ಇಡೋಕ್ ಬಂದ ಉಲ್ಲಾಸ್ ಇವಳ ಮಾತು ಕೇಳಿ, ಹೌದು, ನಂಗೆ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ, ಯಾರ ಫೀಲಿಂಗ್ಸು ಅರ್ಥ ಆಗಲ್ಲ, ನಾನು ಇರೋದೇ ಹೀಗೆ, ನಿನ್ ತರ ಬೆಣ್ಣೆ ಹಚ್ಚಿದ ಹಾಗೆ ಮಾತಾಡದೆ ರೂಢಾಗಿ ಮಾತಾಡ್ತೀನಿ ನೋಡು, ಅದಕ್ಕೆ ಹೀಗೆ ಹೇಳ್ತಿದ್ಯಾ ಅಲ್ವಾ ಅಂತ ಕೋಪದಿಂದ ಊಟ ಮಾಡಿ ಹಿಡಿದ ಪ್ಲೇಟ್ನ ಸಿಂಕ್ ಒಳಗೆ ಎಸ್ಬಿಟ್ಟು ಹೋದ. ಅವನ ಕೋಪ ಕಂಡ ಸುಧಾ, ಹೇ, ಅವಳೇನೋ ತಮಾಷೆಗೆ ಹಾಗೆ ಹೇಳಿದ್ಲು ಕಣೋ, ಅದಕ್ಕೆ ಯಾಕೆ ಹೀಗೆ ಸಿಡಕ್ತೀಯಾ, ಸುಮ್ಮನೆ ಇರು ಅಂತ ಹೇಳಿ ಬಾಂಧವ್ಯಳ ಕಡೆ ತಿರುಗಿ, ಪುಟ್ಟಿ, ನೀನ್ ಅನ್ಕೊಂಡಿರೋದು ತಪ್ಪು. ಯಾರು ಹೇಳಿದ್ದು ಅವನಿಗೆ ನಮ್ ಜೊತೆ ಅಟ್ಯಾಚ್ಮೆಂಟ್ ಇಲ್ಲ ಅಂತ? ಬೇರೆಯವ್ರ ಹಾಗೆ ಇವನಿಗೂ ಫ್ಯಾಮಿಲಿ ಜೊತೆ ಅಟ್ಯಾಚ್ಮೆಂಟ್ ಇದ್ದೇ ಇದೆ, ಆದ್ರೆ ಅವನು ಅದನ್ನೆಲ್ಲ ತೋರಿಸೋ ರೀತಿನೇ ಬೇರೆ ಅಂತ ಹೇಳಿದ್ರು. ಬಾಂಧವ್ಯ, ಏನ್ ಆಂಟಿ ಹಂಗಂದ್ರೆ ಅಂತ ಕೇಳಿದ್ಲು. ನೀನ್ ಈ ಮನೇಲೇ ಇರ್ತೀಯಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅವನ್ ಮುಂದೆ ಮತ್ತೆ ಹೀಗೆಲ್ಲ ಮಾತಾಡ್ಬೇಡ, ಅವ್ನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ, ನಿಂಗ್ ಬೇಜಾರಾಗೋ ಹಾಗೆ ಮಾತಾಡ್ತಾನೆ, ಗೊತ್ತಲ್ಲ ನಿನಗೆ ಅಂತ ಹೇಳಿದ್ರು ಸುಧಾ. ತಾನಾಡಿದ ಮಾತಿನಿಂದ ಉಲ್ಲಾಸ್ಗೆ ಬೇಜಾರಾಗಿರಬಹುದೆಂದು ತಿಳಿದ ಬಾಂಧವ್ಯ ರೂಮ್ನಲ್ಲಿದ್ದವನ ಬಳಿ ಸಾರಿ ಕೇಳೋದಿಕ್ಕೆ ಅಂತ ಬಂದ್ಲು. ಅಲ್ಲಿ ಉಲ್ಲಾಸ್ ವಿಶ್ವಾಸ್ಗೆ ಮಾತ್ಸ್ ಹೇಳ್ಕೊಡ್ತಿದ್ದ. ಒಳಗಿಣಕ್ ನೋಡಿದ ಬಾಂಧವ್ಯ, ಪಾಪ, ಆ ಹುಡುಗಂಗೆ ಸಂಡೇ ಕೂಡ ರೆಸ್ಟ್ ಕೊಡದೆ ಮ್ಯಾಥ್ಸ್ ಅಂತ ಜೀವ ತಿಂತಾ ಇದ್ದಾನೆ, ಇವನ್ ತಮ್ಮ ಆಗಿ ಹುಟ್ಟಿರೋದಿಕ್ಕೆ ವಿಶ್ವಾಸ್ ಅದೆಷ್ಟು ಕರ್ಮ ಮಾಡಿದ್ದಾನೋ ಅಂತ ಅಂದ್ಕೊಂಡ್ಲು. ಬಾಂಧವ್ಯ ಬಾಗ್ಲ ಬಳಿ ಇರೋದನ್ನ ಗಮನಿಸಿದ ವಿಶ್ವಾಸ್, ಬಾ ಒಳಗೆ, ಅದ್ಯಾಕ್ ಕಳ್ಳಿ ತರ ನೋಡ್ತಾ ಅಲ್ಲೇ ನಿಂತಿದ್ಯಾ ಅಂತ ಕರೆದ. ಅವನ ಮಾತು ಕೇಳಿ ನಗುತ್ತಾ ಒಳಗೆ ಬಂದ ಬಾಂಧವ್ಯ ಮಂಚದ ಮೇಲೆ ಕುಳಿತು ಬ್ಯುಸಿಯಾಗಿರುವ ಅಣ್ಣ ತಮ್ಮಂದಿರನ್ನು ನೋಡ್ತಾ ಇದ್ಲು. ಏನ್ ಬಂದಿದ್ದು ಅಂತ ಕೇಳ್ದ ವಿಶ್ವಾಸ್. ಅರೆ, ಇವನೇ ಮಾತಾಡ್ತಾ ಇದ್ದಾನೆ, ಉಲ್ಲಾಸ್ ಯಾಕೆ ಸೈಲೆಂಟ್ ಆಗಿದ್ದಾನೆ, ಅವನಿಗೆ ನಿಜವಾಗ್ಲೂ ಬೇಜಾರಾಗಿದ್ಯಾ ಅಂತ ಯೋಚನೆ ಮಾಡಿದ ಬಾಂಧವ್ಯ, ಏನಿಲ್ಲ ಕಣೋ, ಬೋರ್ ಆಗ್ತಿತ್ತು, ಅದಕ್ಕೆ ನಿನ್ ಜೊತೆ ಮಾತಾಡೋಣ ಅಂತ ಬಂದೆ ಅಂತ ಅಂದ್ಲು. ಆಗ ವಿಶ್ವಾಸ್, ನಿಂಗ್ ಬೋರ್ ಆಗ್ತಿದೆ ಅಂತ ಮಾತಾಡಿ ನಂಗೂ ಬೋರ್ ಹೊಡ್ಸೋಕ್ ಬಂದ್ಯಾ ಅಂತ ಕೇಳ್ದ. ಆಗ ಬಾಂಧವ್ಯ ಮನಸ್ಸಿನಲ್ಲೇ, ಆಹಾ, ನಾನ್ ಮಾತಾಡಿದ್ರೆ ಬೋರ್ ಆಗುತ್ತಾ, ಹೇಗ್ ಮಾತಾಡ್ತಾ ನೋಡು, ಎಲ್ಲ ಅಣ್ಣನಾಗೆ, ಅದಕ್ಕೆ ಹೇಳೋದು ಸಹವಾಸ ದೋಷ ಅಂತ ಮನಸ್ಸಿನಲ್ಲೇ ಬೈದ್ಕೊಂಡು, ಹಲೋ, ಯಾಕೆ ಸೈಲೆಂಟ್ ಆಗೋದೇನ್, ನಂಗೆ ಬೋರ್ ಹೊಡ್ಸೋ ಪ್ಲಾನ್ ಕ್ಯಾನ್ಸಲ್ ಆಯ್ತಾ ಅಂತ ಕೇಳ್ದ ವಿಶ್ವಾಸ್. ಅಲ್ಲಿಯವರೆಗೆ ಸುಮ್ಮನಿದ್ದ ಉಲ್ಲಾಸ್, ಸುಮ್ನೆ ಓದ್ಕೊಳ್ಳೋ, ನಿಂಗ್ಯಾಕೆ ಅವಳ ವಿಷಯ, ಅವಳ ನಮ್ಮ ಮನೆಗೆ ಬಂದಿರೋ ಗೆಸ್ಟ್, ಅವಳನ್ನ ಹಾಗೆಲ್ಲ ಅನ್ಬಾರ್ದು ಅಂತ ಹೇಳ್ದ.
ಅಣ್ಣನ ಮಾತು ಕೇಳಿ ಸುಮ್ಮನಾದ ವಿಶ್ವಾಸ್ನನ್ನು ಕಂಡ ಬಾಂಧವ್ಯ, ನಂಗೆ ನೀನೇನೇ ಅಂದ್ರೂ ಬೇಜಾರಿಲ್ಲ, ಮಾತಾಡದೆ ಸುಮ್ಮನೆ ಇರೋದ್ರ ಬದಲು ಹೀಗೇನೋ ಮಾತಾಡಿದ್ರೆ ಖುಷಿಯಾಗತ್ತೆ ಅಂತ ಓರೆಗಣ್ಣಲ್ಲಿ ಉಲ್ಲಾಸ್ ಕಡೆ ನೋಡಿದ್ಲು. ಆಗ ಉಲ್ಲಾಸ್, ಹಾಗೆಲ್ಲ ಹೇಳ್ಬೇಡ ಬಾಂಧವ್ಯ, ಅವನಿಗೆ ಚಾನ್ಸ್ ಸಿಕ್ಕರೆ ಏನೇನೋ ಮಾತಾಡ್ತಾನೆ. ನೀನ್ ನಮ್ಮನೆ ಗೆಸ್ಟ್, ಸೊ ನೀನೇನೇ ಮಾತಾಡಿದ್ರು ನನ್ನ ಏನೇ ಅಂದ್ರೂ ಅದನ್ನೆಲ್ಲ ಲೆಕ್ಕಕ್ಕಿಟ್ಕೊಳ್ಳೋ ಅಷ್ಟು ದಡ್ಡ ನಾನಲ್ಲ. ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ತಮ್ಮ ಹೇಳೋ ಮಾತಷ್ಟೇ ನಾನು ತಲೆ ಕೆಡಿಸ್ಕೊಳ್ಳೋದು ಅಂತ ಅಂದ. ಅವನ ಮಾತಿನ ಹಿಂದಿದ್ದ ಕೊಂಕನ್ನು ಅರ್ಥ ಮಾಡಿಕೊಂಡ ಬಾಂಧವ್ಯ, ಇವಾಗ ನಾನು ಕೂಡ ನಿಮ್ಮನೆಯವಳೇ ಆಗ್ಬಿಟ್ಟಿದ್ದೀನಲ್ವಾ, ಸೊ ನಾನು ಹೇಳೋದನ್ನು ಕೇಳಬೇಕು ಅಂತ ಅಂದ್ಲು. ಆಗ ವಿಶ್ವಾಸ್, ನಮ್ಮನೇಲಿ ದಿನ ಇದ್ಬಿಟ್ರೆ ನೀನ್ ಈ ಮನೆಯವಳಾಗ್ಬಿಡ್ತೀಯಾ, ಬಿಟ್ರೆ ನಂದೇ ಮನೆ ಅಂತೀಯ ಅಂತ ಅಂದ. ಆಗ ಬಾಂಧವ್ಯ, ಈ ಮನೆಯವಳೇ ಅಂತ ಯಾಕೆ ಅಂತಿದ್ದೀನಿ ಅಂದ್ರೆ ನೀವೆಲ್ಲ ನನ್ನ ಹಾಗೆ ಟ್ರೀಟ್ ಮಾಡ್ತಾ ಇದ್ದೀರಾ. ನಮ್ಮನೇಲಿ ಹೇಗಿದ್ನೋ ಇಲ್ಲೂ ಹಾಗೆ ಇದ್ದೀನಿ, ಸೊ ನನ್ನ ಮನೆ ಅನ್ನೋ ಫೀಲ್ ಇದೆ, ಅದಕ್ಕೆ ಹೇಳ್ದೆ ಅಂತ ಅಂದ್ಲು. ಅವಳ ಮಾತು ಕೇಳಿದ ಉಲ್ಲಾಸ್, ಹೌದು, ನಮ್ಮ ಫ್ಯಾಮಿಲಿ ಅನ್ನೋ ಫೀಲಿಂಗ್, ಅದ್ರ ಜೊತೆ ಇರೋ ಅಟ್ಯಾಚ್ಮೆಂಟ್ ಇಂದ ಫ್ಯಾಮಿಲಿಗೆ ಯಾರೇ ಬರಲಿ ನಮ್ಮವ್ರ ತರ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ದ. ಅವನ ಮಾತು ಕೇಳಿದ ಬಾಂಧವ್ಯ ಮನಸ್ಸಿನಲ್ಲೇ, ಛೇ, ಇವನಿಗೆ ಬೇಜಾರಾಗಿದೆ, ಅದಕ್ಕೆ ಮುಖಕ್ಕೆ ಹೊಡೆದಾಗೆ ಮಾತಾಡ್ತಾ ಇದ್ದಾನೆ ಅಂದ್ಕೊಂಡು ಏನೂ ಮಾತನಾಡದೆ ಸುಮ್ಮನಾಗ್ಬಿಟ್ಲು. ಅಣ್ಣನ ಮಾತು ಕೇಳಿ ಸೈಲೆಂಟ್ ಆದ ಬಾಂಧವ್ಯಗಳ ಕಡೆ ನೋಡಿದ ವಿಶ್ವಾಸ್, ಯಾಕೆ, ಏನಾಯ್ತು, ಸೈಲೆಂಟ್ ಆಗಿಬಿಟ್ಟೆ ಅಂತ ಕೇಳ್ದ. ಆಗ ಬಾಂಧವ್ಯ, ಏನಿಲ್ಲ, ನೀನು ಓದ್ಕೋ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಟೆರೆಸ್ ಕಡೆ ಹೊರಟ್ಬಿಟ್ಲು. ಅಲ್ಲಿ ಬಂದವಳು ತನ್ನ ತಲೆ ಮೇಲೆ ತಾನೇ ಹೊಡ್ಕೊಂಡು, ಸರಿ ಇಲ್ಲ, ನಾನು ಏನೋ ಮಾಡೋಕ್ಕೋಗಿ ಏನೋ ಮಾಡ್ತೀನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ. ಆ ಸಿಡುಕ್ ಮೂತಿ ಯಾವಾಗ್ಲೂ ಮುಖ ಊದಿಸ್ಕೊಂಡೇ ಇರ್ತಾನೆ. ಇವಾಗ ನಾನು ಹೇಳಿದ್ದು ಕೇಳಿ ಬೇಜಾರು ಮಾಡ್ಕೊಂಡು ಹೇಗೆಲ್ಲ ಮಾತಾಡ್ದ. ಇಷ್ಟು ಟಿಪಿಕಲ್ಲ ಇವನು ನನ್ನ ಮುಂದೆ ಇರೋವಾಗ ಅಳದು ತೂಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಮೊದಲು ಇವನಿಗೊಂದು ಸಾರಿ ಕೇಳ್ಬಿಡ್ಬೇಕು ಅಂತ ಅಂದ್ಕೊಂಡು ವಿಶ್ವಾಸ್ ರೂಮ್ನಿಂದ ಹೊರಗೆ ಬರೋದನ್ನೇ ಕಾಯ್ತಾ ಇದ್ಲು. ಅವನ ರೂಮಿಂದ ಆಚೆ ಬಂದ ಕೂಡಲೇ ಅಲ್ಲಿಗೆ ಬಂದ ಬಾಂಧವ್ಯ, ಉಲ್ಲಾಸ್, ಸಾರಿ, ನಾನು ಹಾಗೆ ಮಾತಾಡಿದ್ದು ತಪ್ಪು, ನಿಂಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ನನ್ನ ಇಂಟೆನ್ಷನ್ ನಿಂಗೆ ಬೇಜಾರು ಮಾಡೋದಾಗಿರ್ಲಿಲ್ಲ, ಹಾಗೆ ಜನರಲ್ ಆಗಿ ಹೇಳ್ದೆ ಅಷ್ಟೇ ಅಂತ ಹೇಳಿದ್ಲು. ಆಗ ಉಲ್ಲಾಸ್, ಅವಾಗ್ಲೇ ಹೇಳಿದ್ನಲ್ಲ, ನಿನ್ನ ಮಾತಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನು ಬೇಜಾರಾಗಿದ್ದೀನಿ ಅಂತ ಯೋಚನೆ ಮಾಡಬೇಡ, ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾರೋ ಏನೋ ಹೇಳಿದ್ರು ಅಂತ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಕೊರಗೋದಿಲ್ಲ ನಾನು ಅಂತ ಹೇಳಿ ತನ್ನ ರೂಮ್ ಒಳಗಡೆ ಹೋಗಿ ಬಾಗ್ಲಾಕೊಂಡ. ಆಗ ಬಾಂಧವ್ಯ, ಇವನ್ ಕಣ್ಣಿಗೆ ಯಾವಾಗ್ಲೂ ತಪ್ಪು ಮಾಡೋ ಹಾಗೆ ಕಾಣ್ತೀನಿ ನಾನು, ಇನ್ಮೇಲೆ ಇವನ್ ಜೊತೆ ಮಾತಾಡುವಾಗ ತುಂಬಾ ಹುಷಾರಾಗಿರ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಆದ್ಲು. ಭಾನುವಾರ ಬರ್ತೀನಿ ಅಂತ ಹೇಳಿದ್ದ ತನ್ನ ಅಪ್ಪನ ನೆನಪಾಗಿ ಅವ್ರು ಕಾಲ್ ಮಾಡೇ ಇಲ್ವಲ್ಲ ಅಂತ ಅವ್ರಿಗೆ ಕಾಲ್ ಮಾಡೋದಿಕ್ಕೆ ಅಂತ ಫೋನ್ ಎತ್ಕೊಂಡ್ಲು. ಪಪ್ಪ ಹೇಗಿದ್ಯಾ, ವೀಕೆಂಡ್ ಬರ್ತೀನಿ ಅಂತ ಹೀಗ ಮಾಡೋದು ಅಂತ ಕೇಳಿದ್ಲು. ಆಗ ಮೋಹನ್, ನಾನ್ ಚೆನ್ನಾಗಿದ್ದೀನಿ ಪುಟ್ಟಿ, ನೀವೆಲ್ಲ ಹೇಗಿದ್ದೀರಾ, ನಾನಿಲ್ಲಿಗೆ ಬಂದು ಸರಿಯಾಗಿ 3 ದಿನ ಕೂಡ ಆಗಿಲ್ಲ, ಆಗ್ಲೇ ಬರಬೇಕು ಅಂತ ಹೇಳ್ತಿದ್ಯಾ ಪುಟ್ಟಿ, ನಾನು ಹೇಳಿದ್ದು ಮುಂದಿನ ವೀಕೆಂಡ್ ಬರ್ತೀನಿ ಅಂತ. ಅಲ್ಲಿ ಅಂಕಲ್ ಆಂಟಿ ಜೊತೆ ಹಾಯಾಗಿದ್ಯಲ್ವಾ, ಏನ್ ಸಮಾಚಾರ ಅಂತ ಕೇಳಿದ್ರು. ಆಗ ಬಾಂಧವ್ಯ, ಹ್ಞೂ ಪಪ್ಪ, ಆರಾಮಾಗಿದ್ದೀನಿ, ಆಂಟಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಕಾಲೇಜ್ ದೂರ ಅನ್ನೋದೇ ಪ್ರಾಬ್ಲಮ್, ಅದಕ್ಕೆ ಉಲ್ಲಾಸ್ ಜೊತೆನೆ ಕಾಲೇಜಿಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು. ಹಾಗಾದ್ರೆ ಪರವಾಗಿಲ್ಲ, ಒಳ್ಳೆ ಹುಡುಗ ಅವನು, ನೀನ್ ಅವನನ್ನ ಗೋಳ್ ಹೊಯ್ಕೊಳ್ದೆ ಇದ್ರೆ ಸಾಕು ಅಂತ ಅಂದ್ರು ಅವಳಪ್ಪ. ಸಾಕು ಸುಮ್ನಿರು ಪಪ್ಪ, ಅವ್ನು ನೋಡೋಕೆ ಸೈಲೆಂಟು ಡೀಸೆಂಟು ಅನ್ನಿಸ್ತಾನೆ ಅಷ್ಟೇ, ಕೋಪ ಅನ್ನೋದು ಮೂಗಿನ ತುದಿಲೇ ಇರುತ್ತೆ. ಜಂಬ ಅವನಿಗೆ, ನಾನೇ ಚೆನ್ನಾಗಿ ಓದೋದು ಅಂತ, ಕ್ಲಾಸ್ ಟಾಪರ್ ಅಂತ ಕೊಬ್ಬು ಅವನಿಗೆ. ನಾನು ಅವ್ನ ಮನೇಲಿದ್ರು ನನ್ನ ಜೊತೆ ಮಾತಾಡೋದು ಮಾತ್ರ ಅಷ್ಟಕ್ಕಷ್ಟೇ, ಅಪ್ಪಿ ತಪ್ಪಿ ಏನಾದ್ರೂ ಮಾತಾಡ್ದ ಅಂದ್ರೆ ಅದು ನನ್ನ ಬೈಯೋದಿಕ್ ಮಾತ್ರ ಅಂತ ದೂರು ನೀಡಿದ್ಲು ಬಾಂಧವ್ಯ. ಆಗ ಮೋಹನ್, ನಿನ್ನ ಬೈಯೋರಿಗೆಲ್ಲ ಕೊಬ್ಬು ಅಂತಾನೆ ನೀನ್ ಹೇಳೋದು, ಅವನ್ ನಿನ್ನ ಬೈತಾನೆ ಅಂದ್ರೆ ನೀನೇನೋ ಕಿತಾಪತಿ ಮಾಡಿರ್ತೀಯ ಅಂತ ಅರ್ಥ ಅಂತ ಹೇಳಿದ್ರು. ಆಗ ಬಾಂಧವ್ಯ, ಸುಮ್ನಿರು ಪಪ್ಪ, ಯಾವಾಗ್ಲೂ ಹೀಗೆ ಹೇಳ್ತೀಯ, ನಿನ್ ಜೊತೆ ಚೆನ್ನಾಗಿ ಮಾತಾಡ್ದ ಅಂತ ಹೀಗೆ ಹೇಳ್ತಿದ್ಯಾ ಅಷ್ಟೇ, ನಿನ್ನೆ ಕಾಲೇಜ್ಗೆ ಹೋಗುವಾಗ ಅರ್ಧ ದಾರಿಲೇ ಬಿಟ್ಟು ಹೋದ ಗೊತ್ತಾ ಅಂತ ನಡೆದಿದ್ದನ್ನೆಲ್ಲ ತನ್ನಪ್ಪನಿಗೆ ವರದಿ ಒಪ್ಸಿದ್ಲು. ಆಗ ಮೋಹನ್ಗೆ ಸಂಶಯ ಬಂದಿತ್ತು. ಆಗ ಕೇಳೇ ಬಿಟ್ರು. ಪುಟ್ಟಿ, ನೀನು ಹೀರೋ ಅಂತ ಹೇಳ್ತಾ ಇರ್ತೀಯಲ್ಲ, ಅವನ್ ಯಾರು, ಈ ಉಲ್ಲಾಸೇನಾ ಅಂತ ಕೇಳಿದ್ರು. ಅಪ್ಪ ಕೇಳಿದಾಗ ಅವ್ರ ಮಾತಿಂದ ಗಾಬರಿ ಆಗಿತ್ತು ಬಾಂಧವ್ಯಳಿಗೆ. ಇಲ್ಲ ಪಪ್ಪ, ಅವನು ಬೇರೆ ಇವನು ಬೇರೆ, ಕನ್ಫ್ಯೂಸ್ ಆಗ್ಬೇಡ ಅಂತ ಕೇಳಿದ್ಲು. ಅವನು ಕ್ಲಾಸ್ ಟಾಪರ್ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಕೇಳ್ದೆ ಅಂತ ಹೇಳಿದ್ರು ಮೋಹನ್. ಆಗ ಬಾಂಧವ್ಯ, ಹೌದು, ಅವನು ಕ್ಲಾಸ್ ಟಾಪರೇ ಇವನು ಕ್ಲಾಸ್ ಟಾಪರೇ, ಆದ್ರೆ ಇಬ್ರು ಬೇರೆ ಬೇರೆ ಅಂತ ಹೇಳಿದ್ಲು. ಪಪ್ಪನ ಜೊತೆ ಮಾತನಾಡಿ ಕೆಳಗೆ ಬಂದ ಬಾಂಧವ್ಯ ಅಡ್ಗೆ ಮನೆಯಲ್ಲಿದ್ದ ಸುಧಾರನ್ನ ನೋಡಿ, ಇವತ್ತು ಸಂಡೇ, ಇವರೆಲ್ಲೂ ಹೊರಗಡೆ ಹೋಗೋದಿಲ್ವಾ, ಇಡೀ ದಿನ ನನ್ನ ಮನೇಲಿ ಹೇಗೆ ಟೈಮ್ ಪಾಸ್ ಮಾಡ್ಲಿ, ಆಂಟಿ ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಇರ್ತಾರೆ, ಮಾತಾಡೋಕ್ಕೂ ಸಿಗಲ್ಲ ಅಂತ ಯೋಚನೆ ಮಾಡ್ತಾ ಅವ್ರ ಹತ್ರ ಬಂದು, ಆಂಟಿ ಇವತ್ತೇನ್ ಪ್ರೋಗ್ರಾಮ್, ಅಂಕಲ್ ಮನೆಯಲ್ಲೇ ಇರ್ತಾರಾ, ಎಲ್ಲೂ ಹೊರಗಡೆ ಹೋಗೋದಿಲ್ವಾ ಅಂತ ಕೇಳಿದ್ಲು. ಆಗ ಸುಧಾ, ಪ್ರೋಗ್ರಾಮ್ ಅಂತ ಏನಿಲ್ಲ ಪುಟ್ಟಿ,
ನಿಮ್ಮ ಅಂಕಲ್ ಸಂಡೇ ಬರ್ಲಿ ಅಂತ ವಾರ ಪೂರ್ತಿ ಕಾಯ್ತಾ ಇರ್ತಾರೆ. ಅವತ್ತು ಇಡೀ ದಿನ ನಿದ್ರೆ ಮಾಡೋದು, ಟಿವಿ ನೋಡೋದು ಬಿಟ್ರೆ ಹೊರಗಡೆ ಹೋಗೋದೇ ಅಪರೂಪ. ಹಾಗೇನಾದ್ರೂ ಹೋಗ್ಬೇಕು ಅನ್ಸಿದ್ರೆ ಊರಲ್ಲಿರೋ ನಮ್ಮ ಅತ್ತೆನ ನೋಡ್ಕೊಂಡು ಬರೋಕ್ ಹೋಗ್ತೀವಿ ಅಂತ ಹೇಳಿದ್ರು. ನಿಮ್ಮ ಅತ್ತೆ ಅಂದ್ರೆ ಯಾರು ಆಂಟಿ? ಅಂಕಲ್ ಅಮ್ಮನಾ ಅಂತ ಕೇಳಿದ್ಲು ಬಾಂಧವ್ಯ. ಹೌದು, ಅವರೇ. ಅವರು ಊರಲ್ಲಿ ಇರ್ತಾರೆ ಅಂತ ಹೇಳಿದ್ರು ಸುಧಾ. ಆಗ ಬಾಂಧವ್ಯ, ಅವ್ರ ಜೊತೆ ಯಾರಿದ್ದಾರೆ ಆಂಟಿ ಅಂತ ಕೇಳಿದ್ಲು. ಆಗ ಸುಧಾ ಹೇಳಿದ್ರು, ಅವರನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಕೆಲ್ಸದವ್ರಿದ್ದಾರೆ. ಇಲ್ಲಿ ಬಂದು ನಮ್ ಜೊತೆ ಇರಿ ಅಂದ್ರೆ ನಮ್ಮ ಮಾತೇ ಕೇಳೋದಿಲ್ಲ. ಬೆಂಗಳೂರು ನಂಗೆ ಸರಿ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿ ಅಲ್ಲೇ ಇದ್ದಾರೆ. ನಮ್ಮ ಮಾವನವರು ಕಟ್ಟಿರೋ ಮನೆ ಅದು, ಅದಕ್ಕೆ ಅವರಿಗೆ ಆ ಮನೆ ಮೇಲೆ ಒಂಥರ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರು. ಓ, ಆಗ ಅಜ್ಜಿ ಕೂಡ ಈ ಮನೆಯಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು ಅಲ್ವಾ? ನಮ್ಮ ಮನೇಲಿ ಸಾವಿತ್ರಿ ಅಜ್ಜಿ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಂಗಮ್ಮ ಇಲ್ಲ ಅಂತ ಎಲ್ಲೋ ಒಂದೊಂದ್ಸಲ ಅನ್ಸೋದಷ್ಟೇ. ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಅಜ್ಜಿ. ನಾನವರನ್ನ ತುಂಬಾನೇ ಮಿಸ್ ಮಾಡ್ಕೋತೀನಿ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡ್ಲು ಬಾಂಧವ್ಯ. ಬಾಂಧವ್ಯಳ ಬಾಡಿದ ಮುಖ ನೋಡಿದ ಸುಧಾ, ಬೇಜಾರಾಗ್ಬೇಡ ಪುಟ್ಟಿ, ನಿನ್ ಪಪ್ಪ ಎಷ್ಟು ಒಳ್ಳೆಯವರು, ನೀನಂದ್ರೆ ಪ್ರಾಣ ಅವರಿಗೆ. ನಿಂಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಏನೇನೆಲ್ಲ ಮಾಡಿದ್ದಾರೆ. ನೀನ್ ಬೇಜಾರ್ ಮಾಡ್ಕೊಂಡ್ರೆ ನಾನು ಏನೆಲ್ಲಾ ಪ್ರಯತ್ನ ಮಾಡಿದ್ರು ನನ್ನ ಮಗಳನ್ನ ಸುಖವಾಗಿಡೋಕಾಗ್ಲಿಲ್ಲ ಅಂತ ಅವರು ಬೇಜಾರ್ ಮಾಡ್ಕೋತಾರೆ ಅಂತ ಹೇಳಿದ್ರು ಸುಧಾ. ಆಗ ಬಾಂಧವ್ಯ, ಬೇಜಾರೇನಿಲ್ಲ ಆಂಟಿ, ಪಪ್ಪ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ನನ್ಗೊಂದೊಂದ್ಸಲ ಅಮ್ಮನ ನೆನಪಾಗ್ಬಿಡತ್ತೆ. ಹಾಗೆ ನೆನಪಾದಾಗ ನನ್ನ ಪಪ್ಪಂಗೆ ಏನು ಹೇಳೋಕ್ ಹೋಗೋದಿಲ್ಲ, ಎಲ್ಲಿ ಅವ್ರು ಬೇಜಾರ್ ಮಾಡ್ಕೋತಾರೋ ಅಂತ ಹೇಳಿ ಸುಮ್ನೆ ಆದ್ಲು. ಬೇಸರ ಮಾಡಿಕೊಂಡ ಬಾಂಧವ್ಯಳ ತಲೆ ಸವರಿ ಹಣೆ ಮೇಲೆ ಮುತ್ತಿಟ್ಟ ಸುಧಾ, ನೋಡು, ನಾನೇನ್ ಸಮಾಧಾನ ಮಾಡೋದಿಕ್ಕೆ ಅಂತ ಈ ಮಾತು ಹೇಳ್ತಾ ಇಲ್ಲ, ನನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನ ಅಮ್ಮನ ಹಾಗೆ ಅಂದ್ಕೋ. ನಿಂಗೆ ಏನೇ ಬೇಕಿದ್ರು, ಏನೇ ಹೇಳ್ಬೇಕು ಅನ್ಸಿದ್ರು, ಖುಷಿ ಇದ್ರು ದುಃಖ ಇದ್ರು ನನ್ನ ಹತ್ರ ಹೇಳ್ಕೊ. ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ನಂಗೂ ಒಬ್ಳು ಮಗಳಿರ್ಬೇಕಿತ್ತು ಅಂತ. ನಿನ್ನನ್ನೇ ನನ್ನ ಮಗಳು ಅಂತ ಅನ್ಕೋತೀನಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿ ಬಾಂಧವ್ಯಳಿಗೆ ತುಂಬಾನೇ ಖುಷಿಯಾಗಿತ್ತು. ಅವರನ್ನ ಅಪ್ಕೊಂಡು ಥ್ಯಾಂಕ್ಸ್ ಆಂಟಿ ಅಂತ ಹೇಳಿದ್ಲು. ಈ ಅಧ್ಯಾಯ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಕಮೆಂಟ್ ಮೂಲಕ ಪ್ರೋತ್ಸಾಹ ನೀಡೋದನ್ನ ಮರೆಯಬೇಡಿ. ಧನ್ಯವಾದಗಳು.